2025 ಆಗಸ್ಟ್ ತಿಂಗಳ 7 ತಾರೀಕಂದು ಕರ್ನಾಟಕದ ಕೋಲಾಲ ಎಂಬ ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಗ್ರಾಮದಲ್ಲಿದ್ದ ಒಬ್ಬ ವ್ಯಕ್ತಿ ಒಂದು ನಾಯಿಯನ್ನು ನೋಡಿ ಭಯಪಡ್ತಾನೆ. ಅಂದ್ರೆ ನಾಯಿ ಆತನಿಗೆ ಕಚ್ಚಲಿಕ್ಕೆ ಬರುತ್ತೆ ಅಂತೇಳಿ ಭಯಪಡೋದಲ್ಲ, ನಾಯಿಯ ಬಾಯಿಯಲ್ಲಿ ಒಂದು ಶರೀರದ ಅಂದರೆ ಒಂದು ಮೃತ ಶರೀರದ ಕೈಯ ಒಂದು ಭಾಗ ಕಾಣಲಿಕ್ಕೆ ಸಿಗುತ್ತೆ. ನಾಯಿ ಏನು ಮಾಡಿರುತ್ತೆ, ಯಾರೂ ಇಲ್ಲದ ಪ್ರದೇಶಕ್ಕೆ ಅದನ್ನು ತಗೊಂಡೋಗಿ ತಿನ್ನಲಿಕ್ಕೆ ಪ್ಲ್ಯಾನ್ ಮಾಡಿ ಅದನ್ನು ಎತ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಇವನು ಇದನ್ನು ನೋಡಿರ್ತಾನೆ, ಜನಗಳನ್ನೆಲ್ಲ ಕರೀತಾನೆ, ಜನಗಳು ಬರ್ತಾರೆ. ಬಟ್ ನಾಯಿ ಏನು ಮಾಡುತ್ತೆ, ಅದನ್ನು ಎತ್ಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ. ಈಗ ಜನರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಪೊಲೀಸಿಗೆ ಕಾಲ್ ಮಾಡ್ತಾರೆ. ಹಾಗೆ ಪೊಲೀಸರು ಬರ್ತಾರೆ, ಈ ನಾಯಿಯನ್ನು ಹುಡುಕಾಡಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಈ ನಾಯಿ ಆ ಒಂದು ಗ್ರಾಮದ ಯಾವುದೋ ಒಂದು ಮೂಲೆಯಲ್ಲಿ ಈ ಕೈಯ ಭಾಗವನ್ನು ಅಂದರೆ ಮೃತ ಶರೀರದ ಈ ಕೈ ಭಾಗವನ್ನು ತಿನ್ನಲಿಕ್ಕೆ ರೆಡಿ ಮಾಡಿ ಕೂತ್ಕೊಂಡಿರುತ್ತೆ. ಜನಗಳು ಮತ್ತು ಪೊಲೀಸ್ ಹೋಗುವಾಗ ನಾಯಿ ಅದನ್ನು ಬಿಟ್ಟು ಓಡಿ ಹೋಗುತ್ತೆ. ಹಾಗೆ ಪೊಲೀಸರು ಬಂದು ಆ ಕೈಯನ್ನು ಎತ್ತಿ ಚೆಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಕೈ ಭಾಗ ಒಂದು ಮೃತ ಶರೀರ ಅಂದರೆ ಒಂದು ಮಹಿಳೆಯ ಕೈಯಾಗಿರುತ್ತೆ. ಆ ಕೈಯಲ್ಲಿ ಒಂದು ಉಂಗುರ ಇರುತ್ತೆ, ಅದೇ ರೀತಿಯಲ್ಲಿ ಒಂದು ಬಳೆ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಈಗ ಒಂದು ಶರೀರದ ಬರೀ ಕೈಯ ಭಾಗ ಮಾತ್ರ ಕಾಣಲಿಕ್ಕೆ ಸಿಕ್ಕಿತ್ತು, ಉಳಿದ ಭಾಗ ಎಲ್ಲಿ ಅಂತ ಹೇಳುವಂಥ ಕ್ವಶನ್ ನಿಮ್ಮಲ್ಲಿ ಕೂಡ ಇದೆ ಅಲ್ವಾ? ಹೌದು. ಹಾಗೆ ಇವರು ಏನು ಮಾಡ್ತಾರೆ, ಪೊಲೀಸರು ಕೂಡ ತುಂಬ ಕಡೆ ಹುಡುಕ್ತಾರೆ, ಆ ಗ್ರಾಮದಲ್ಲಿ ತುಂಬ ಕಡೆ ಹುಡುಕ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಉಳಿದ ಭಾಗಗಳು ಸಿಗಲ್ಲ. ಕೊನೆಗೆ ಪೊಲೀಸ್ ನಾಯನ್ನು ತಗೊಂಡ್ಬರ್ತಾರೆ. ಹೀಗೆ ಪೊಲೀಸ್ ನಾಯನ್ನು ಆ ಕೈ ಭಾಗವನ್ನು ಸ್ಮೆಲ್ ಮಾಡಿಸಿ ಕಳಿಸ್ತಾರೆ. ಈ ನಾಯಿ ನೇರವಾಗಿ ಅಲ್ಲೇ ಪಕ್ಕದಲ್ಲಿದ್ದೊಂದು ಕಾಡು, ಒಂದು ಪೊದೆ ಇರುವಂಥ ಒಂದು ಕಾಡು, ಅಲ್ಲಿಗೆ ಓಡುತ್ತೆ. ಅಲ್ಲಿ ನೋಡಿದರೆ ಒಂದು ತೊಟ್ಟೆಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ದೇಹದ ಒಂದು ಭಾಗ ವಾಪಸ್ ಪತ್ತೆಯಾಗುತ್ತೆ. ಹೀಗೆ ಆ ಗ್ರಾಮದಲ್ಲಿ 8 ಭಾಗಗಳಲ್ಲಿ ಹಲವು ತುಂಡುಗಳಾಗಿ ಬೇರ್ಪಟ್ಟಂತಹ ಶರೀರದ ಭಾಗಗಳನ್ನು ಪತ್ತೆಚ್ಚುತ್ತಾರೆ. ಇಷ್ಟೆಲ್ಲ ಆದರೂ ಕೂಡ ತಲೆ ಭಾಗ ಮಾತ್ರ ಸಿಕ್ಕಿರುವುದಿಲ್ಲ. ಇದಕ್ಕೋಸ್ಕರ ಪೊಲೀಸರು ಏನು ಮಾಡ್ತಾರೆ, ತುಂಬ ಹುಡುಕಾಡ್ತಾರೆ. ಕೊನೆಗೂ ಒಂದು 7 ಕಿಲೋಮೀಟರ್, ಆ ಗ್ರಾಮದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ತಲೆಯ ಭಾಗ ಕೂಡ ಪತ್ತೆಯಾಗುತ್ತೆ. ಈಗ ಶರೀರದ ಭಾಗಗಳ ಸಿಕ್ಕಾಯಿತು, ಇನ್ನು ಶರೀರ ಯಾರದ್ದೇಳಿ ಕನ್ಫರ್ಮ್ ಆಗಬೇಕಲ್ವಾ? ಸೊ ಪೊಲೀಸರು ಏನು ಮಾಡ್ತಾರೆ, ಅಲ್ಲಿದ್ದ ಪೊಲೀಸ್ ಸ್ಟೇಷನಲ್ಲಿ ಚೆಕ್ ಮಾಡ್ತಾರೆ. ಅಂದರೆ ಮಿಸ್ಸಿಂಗ್ ಕೇಸ್ ಯಾರ್ದು ಫೈಲ್ ಆಗಿ ಅಂತೇಳಿ ಚೆಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೇ ಹೊತ್ತಿಗೆ ಒಂದು 53 ವರ್ಷದ ಒಬ್ಬ ವ್ಯಕ್ತಿ, ಅಂದರೆ 42 ವರ್ಷದ ಲಕ್ಷ್ಮೀ ದೇವಿ ಅನ್ನೋ ಒಂದು ಮಹಿಳೆಯ ಮಿಸ್ಸಿಂಗ್ ಕೇಸನ್ನು ಫೈಲ್ ಮಾಡಿದರು. ಜೊತೆಗೆ ಒಂದು ಫೋಟೋ ಕೂಡ ನೀಡಿದರು. ಈ ಫೋಟೋವನ್ನು ಆ ಶರೀರದೊಂದಿಗೆ ಜೋಡಿಸಿ ನೋಡುವಾಗ ಇದು ಆ ಮಹಿಳೆ ಅಂತೇಳಿ ಕನ್ಫರ್ಮ್ ಆಗುತ್ತೆ. ಈಗ ಪೊಲೀಸರು ಏನು ಮಾಡ್ತಾರೆ, ಆ 53 ವರ್ಷದ ವ್ಯಕ್ತಿಯನ್ನು ಕರೀತಾರೆ. ಈತ ಸ್ಟೇಷನಿಗೆ ಬರ್ತಾನೆ. ಸಡನ್ಲಿ ತುಂಡು ತುಂಡಾಗಿಂಥ ದೇಹವನ್ನು ನೋಡಿ, ಅಂದರೆ ಆತನ ವೈಫ್ ಆಗಿರ್ತಾರೆ ಅದು, ಸಡನ್ಲಿ ಈತ ಕುಸಿದು ಬೀಳ್ತಾನೆ, ಅಳೋಕ್ಕೆ ಶುರು ಮಾಡ್ತಾನೆ. ತಲೆ ಪೊಲೀಸರು ಅವನ ಎನ್ಕ್ವೈರಿ ಕೂಡ ಮಾಡ್ತಾರೆ. ಹೀಗೆ ಆತ ಎನ್ಕ್ವೈರಿಯಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾನೆ. ಅಂದರೆ ಮಗಳ ಮನೆಗೆ ಮಾಮೂಲಿಗೆ ಹೋಗ್ತಾ ಬರ್ತಾ ಇರ್ತಾರೆ, ಬಟ್ ಅವತ್ತು ಮಾತ್ರ ಹೋದವರು ರಿಟರ್ನ್ ಬಂದಿಲ್ಲ ಅಂತಂದರೆ 7 ಗಂಟೆ ಆಗುವಾಗ ಮನೆಯಿಂದ ರಿಟರ್ನ್ ಬರ್ತಾರೆ, ಬಟ್ ಅವತ್ತು ಮಾತ್ರ ಬಂದಿರಲ್ಲ. ಸೊ ಮಗಳಿಗೆ ಕಾಲ್ ಮಾಡಿ ಕೇಳುವಾಗ ಕೂಡ ಮಗಳು ಕೂಡ ಹೇಳಿದರು, ಈ ಕಡೆಯಿಂದ ಹೊರಟಿದ್ದಾರೆ ಬಟ್ ಅಲ್ಲಿ ತಲುಪಿಲ್ಲ ಅಂತ. ಸೊ ಬಂಧು ಮಿತ್ರರು ವಿಚಾರಿಸ್ತಾರೆ, ಅಲ್ಲಿ ಕೂಡ ಹೋಗಿರಲ್ಲ. ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕೇಸನ್ನು ಫೈಲ್ ಮಾಡಿರ್ತಾನೆ. ಪೊಲೀಸರು ಏನು ಮಾಡ್ತಾರೆ, ನೇರವಾಗಿ ಅಳಿಯನ ಮನೆಗೆ ಹೋಗ್ತಾರೆ, ಅಂದರೆ ಮಗಳ ಮನೆಗೆ ಹೋಗ್ತಾರೆ. ಅಲ್ಲಿ ಅವರು ಎನ್ಕ್ವೈರಿಯಲ್ಲಿ ಹೇಳುವಂಥ ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ಬಂದಿದ್ದರು ಬಟ್ ಇಲ್ಲಿಂದ ಹೊರಗಡೆ ಹೋಗಿದ್ದರು, ಆಮೇಲೆ ನಮಗೇನು ಗೊತ್ತಿಲ್ಲ, ಅವರಿಗೆ ಶತ್ರುಗಳು ಕೂಡ ಯಾರು ಇಲ್ಲ ಅಂತೇಳಿ ಅಲ್ಲಿ ಹೇಳ್ತಾರೆ. ಇನ್ನು ಪೊಲೀಸರಿಗೆ ಇರುವಂಥದ್ದು ಒಂದೇ ಆಪ್ಷನ್, ಅಂದರೆ CC ಕ್ಯಾಮರಾ ಚೆಕ್ ಮಾಡೋದು. ಯಾವುದೇ ಕೇಸಲ್ಲಿ ಸಿಕ್ಕಿ ಬೀಳುವಂಥದ್ದು CC ಕ್ಯಾಮರಾದಲ್ಲಿ. ಹಾಗೆ ಪೊಲೀಸರು CC ಕ್ಯಾಮರಾ ಚೆಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ 8 ಕಡೆ ಬಾಡಿ ಸಿಕ್ಕಿದೆ ಅಲ್ವಾ, ಅಲ್ಲಿ ಎಲ್ಲ CC ಕ್ಯಾಮರಾ ಚೆಕ್ ಮಾಡ್ತಾರೆ. ಆ CC ಕ್ಯಾಮರಾದಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ. ಅಂದರೆ ಒಂದು ಕೆಂಪು ಕಲರ್ ಬ್ರೀಝಾ ಕಾರು ಆ 8 ಕಡೆಯಲ್ಲೂ ಹೋಗಿರುತ್ತೆ. ಸೊ ಈ ಕಾರಿಗೂ ಈ ಶರೀರಕ್ಕೂ ಏನೋ ಸಂಬಂಧ ಇದೆ ಅಂತೇಳಿ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ. ಈ ಬ್ರೀಝಾ ಕಾರ್ನ ನಂಬರ್ ಪ್ಲೇಟ್ ಕೂಡ ಪೊಲೀಸರಿಗೆ ಕ್ಲಿಯರಾಗಿ ಸಿಗುತ್ತೆ. ಈಗ ಪೊಲೀಸರು ಏನು ಮಾಡ್ತಾರೆ, ಆ ಕಾರ್ನ ಓನರನ್ನು ಎನ್ಕ್ವೈರಿಗೆ ಕರೀತಾರೆ. ಈತನ ಹೆಸರು ಸತೀಶ್ ಅಂತೇಳಿ. ಹೀಗೆ ಸತೀಶ್ ಅವರು ಎನ್ಕ್ವೈರಿಗೆ ಬರ್ತಾರೆ. ನನಗೇನು ಗೊತ್ತಿಲ್ಲ, ಅಂದರೆ ಈ ಕಾರನ್ನು ನಾನು ಸೇಲ್ ಮಾಡಿದ್ದೀನಿ ಅಂತ ಈತ ಕೂಡ ಹೇಳ್ತಾನೆ. ಆದರೆ ಸೇಲ್ ಮಾಡಿದರೂ ಕೂಡ ಈತನ ಹೆಸರಲ್ಲಿ ಇರುತ್ತೆ ಕಾರು. ಮತ್ತು ಯಾರಿಗೆ ಸೇಲ್ ಮಾಡಿದ್ದು, ಹೇಗೆ ಸೇಲ್ ಮಾಡಿದ್ದು ಕೇಳಿದರೆ ಈತನ ಬಳಿ ಉತ್ತರ ಇರಲ್ಲ. ಹೀಗೆ ಪೊಲೀಸರಿಗೆ ಡೌಟ್ ಬಲ ಆಗುತ್ತೆ, ಅಂದರೆ ಈತನೇನೋ ಮಾಡಿ ಅಂತ ಹೇಳುವಂಥ ಸಂಶಯ ಕೂಡ ಅಲ್ಲಿ ಮೂಡುತ್ತೆ. ಆಗ ಪೊಲೀಸರು ಇನ್ನೊಂದು ಕೆಲಸ ಕೂಡ ಮಾಡ್ತಾರೆ, ಈತನ ಮೊಬೈಲ್ನ ಚೆಕ್ ಮಾಡ್ತಾರೆ. ಆವಾಗ ಈ ಲಕ್ಷ್ಮೀ ದೇವಿಯ ಅಳಿಯ ರಾಮಚಂದ್ರಪ್ಪನಿಗೂ ಈ ಸತೀಶನಿಗೂ ಏನೋ ಒಂದು ಸಂಬಂಧ ಅಂತೇಳಿ ಕನ್ಫರ್ಮ್ ಮಾಡ್ತಾರೆ. ಯಾಕಂದರೆ ಕಾಲ್ಸ್ ತುಂಬ ಆ ಕಡೆ ಈ ಕಡೆ ಹೋಗಿರುತ್ತೆ. ಈಗ ಪೊಲೀಸರು ಅವರ ಒಂದು ದಾರಿಯನ್ನು ಟ್ರೈ ಮಾಡ್ತಾರೆ, ಅಂದರೆ ಸತೀಶನನ್ನು ಕರೆಕ್ಟಾಗಿ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಆತ ನಿಜಾಂಶಗಳನ್ನು ಎಲ್ಲ ಹೊರಗೆ ಬಿಡ್ತಾನೆ. ಫೈನಲಿ ಗೊತ್ತಾಗುತ್ತೆ ಇದೇನು ವಿಷಯ ಏನು ಅಂತೇಳಿ. ಡೈರೆಕ್ಟಾಗಿ ಪೊಲೀಸರು ರಾಮಚಂದ್ರ ಮನೆಗೆ ಹೋಗ್ತಾರೆ. ರಾಮಚಂದ್ರನ ಎತ್ತಾಕೊಂಡು ಬರ್ತಾರೆ. ಜೊತೆಗೂ ಕಾರ್ತಿಕ್ ಅಂತೇಳಿ ಒಬ್ಬ 37 ವರ್ಷದೊಬ್ಬ ರಾಮಚಂದ್ರನ ಗೆಳೆಯ, ಆತನ್ನು ಕೂಡ ಎತ್ತಾಕೊಂಡು ಪೊಲೀಸರು ಬರ್ತಾರೆ. ಈಗ ನಿಜವಾಗಿ ಏನು ನಡೆದಿರ್ಬೋದು, ಈ ಲಕ್ಷ್ಮೀ ದೇವಿಯ ಅಳಿಯ ಅಂದರೆ ರಾಮಚಂದ್ರಪ್ಪ, ಈತ ಸ್ವಲ್ಪ ಸಂಪತ್ತಿರೋ ವ್ಯಕ್ತಿ, ಅಂದರೆ ಸ್ವಲ್ಪ ರಿಚ್ ಆಗಿರ್ತಾನೆ. ಈತ ಒಂದು 2ನೇ ಮದುವೆಗೆ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಲಕ್ಷ್ಮೀ ದೇವಿಗೆ ವಿಷಯ ಗೊತ್ತಾಗುತ್ತೆ,
ಈ ಥರ ಒಂದು ಮದುವೆ ಪ್ರಪೋಸಲ್ ಇದೆ ಅಂತೇಳಿ. ನೋಡುವಾಗ ರಿಚ್ ಆಗಿರ್ತಾನೆ ಪರ್ಸನ್, ಸ್ವಲ್ಪ ಸಂಪತ್ತು ಕೂಡ ಇದೆ. ಇದನ್ನು ನೋಡುವಾಗ ಈಕೆಗೊಂದು ಆಸೆ ಮೂಡುತ್ತೆ, ತನ್ನ ಮಗಳನ್ನು ಮದುವೆ ಮಾಡಿಕೊಡುವ ಅಂತೇಳಿ. ಹಾಗೆ ಮಗಳಿಗೆ ಸಮ್ಮತ ಇಲ್ಲದಿದ್ದರೂ ಕೂಡ ಫೋರ್ಸ್ ಮಾಡಿ ಈತನನ್ನು ಮದುವೆ ಮಾಡಿಸ್ತಾಳೆ. ಆದರೆ ಈತನ ರಿಪೋರ್ಟ್ನಲ್ಲಿ ಈ ಲಕ್ಷ್ಮೀದೇವಿ ಒಂದು ಕೆಟ್ಟ ಹೆಂಗಸು, ಅಂದರೆ ಒಂದು ಬ್ಯಾಡ್ ಆಗಿರುವಂಥ ಮೈಂಡ್ ಸೆಟ್ ಇರುವಂಥ ಒಂದು ಹೆಂಗಸು. ಈ ಲಕ್ಷ್ಮೀದೇವಿ ಕೂಡ ಆಲ್ಮೋಸ್ಟ್ ಹೋಗ್ತಾ ಬರ್ತಾ ಇರ್ತಾಳೆ, ಅಂದರೆ ಈ ಅಳಿಯನ ಮನೆಗೆ ಹೋಗ್ತಾ ಬರ್ತಾ ಇರ್ತಾಳೆ. ಈಗ ಅಳಿಯನಿಗೆ ಒಂದು ಟೆನ್ಷನ್ ಮೂಡುತ್ತೆ, ಅಂದರೆ ತನ್ನ ಹೆಂಡತಿ ಇರ್ಬೋದು, ತನ್ನ ಮಕ್ಕಳಿರ್ಬೋದು, ಇವರಿಂದಾಗಿ ಹಾಳಾಗ್ತಾರೆ ಅಂತ ಹೇಳುವಂಥ ಒಂದು ಟೆನ್ಷನ್, ಅದೊಂದು ಡಿಪ್ರೆಷನ್ ಲೆವೆಲಿಗೆ ಇದು ತಿರುಗುತ್ತೆ. ಸುಮಾರು ಸಲ ತಾಕೀತು ಮಾಡ್ತಾರೆ, ಮನೆಗೆ ಬರಬಾರ್ದು ಅಂತೇಳಿ ಈತ ತಾಕೀತು ಮಾಡ್ತಾನೆ. ಆದರೂ ಕೂಡ ಅವರು ಕೇಳಲ್ಲ, ಏನು ಪ್ರಯೋಜನ ಆಗಲ್ಲ. ಈಗ ಫೈನಲ್ ಒಂದು ತೀರ್ಮಾನಕ್ಕೆ ಬರ್ತಾನೆ, ಈ ಹೆಂಗಸು ಮನೆಗೆ ಬರಬಾರ್ದು ಅಂತಿದ್ದರೆ ಆಕೆಯನ್ನು ಕೊಲೆ ಮಾಡಬೇಕು ಅನ್ನೋ ಒಂದು ಥಿಂಕಿಂಗ್, ಅಂದರೆ ಒಂದು ಚಿಂತೆ ಈತನ ಮನಸ್ಸಲ್ಲಿ ಮೂಡುತ್ತೆ. ಇದನ್ನು ತನ್ನ ಗೆಳೆಯನಾದ ಕಾರ್ತಿಕ್ ಹಾಗೂ ಸತೀಶನ ಹತ್ರ ಈತ ಹೇಳ್ತಾನೆ. ಆಗ ಅವರು ಕೂಡ ಅದಕ್ಕೆ ಓಕೆ ಹೇಳ್ತಾರೆ, ಪ್ಲ್ಯಾನ್ ರೆಡಿ ಮಾಡ್ತಾರೆ. ಇವರ ಪ್ಲ್ಯಾನ್ ಹೇಗಿತ್ತು ಅಂತ ಹೇಳಿದರೆ, ಸತೀಶನ ಕಾರನ್ನು ತಗೊಂಬಂದು ಈತ ಮನೇಲಿ ಹಾಕ್ತಾನೆ. ಮನೆಯವರು ಕೇಳ್ತಾರೆ, ಏನು ಕಾರು, ಹೊಸ ಕಾರು ಬಂದಿದ್ದಲ್ಲ, ಏನು ವಿಷಯ ಅಂತೇಳಿ. ಆಗ ಇಲ್ಲ, ನಾನು ಕಾರ್ ತಗೊಂಡಿದ್ದೀನಿ, ಅಂದರೆ ಒಂದು ಹಳೆಯ ಕಾರನ್ನು ನಾನು ತಗೊಂಡಿದ್ದೀನಿ ಅಂತೇಳಿ ಮನೇಲಿ ಕೂಡ ಸುಳ್ಳು ಹೇಳ್ತಾನೆ. ಹಾಗೆ ಅತ್ತೆ ಅವತ್ತು ಬರ್ತಾರೆ, ಅತ್ತೆಯನ್ನು ಪ್ರೀತಿಯಿಂದಲೇ ಮಾತಾಡಿಸ್ತಾನೆ. ಮನೆಗೆ ಡ್ರಾಪ್ ನಾನು ಮಾಡ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಈಗ ಕರ್ಕೊಂಡು ಹೋಗೋ ಗ್ಯಾಪಲ್ಲಿ ರೋಡ್ ಮಧ್ಯೆ, ಅಂದರೆ ರಸ್ತೆಯಲ್ಲಿ ಹೋಗಬೇಕಿದ್ರೆ ಈ ಸತೀಶ್ ಹಾಗೂ ಕಾರ್ತಿಕ್ ಅಲ್ಲಿ ಸಿಗ್ತಾರೆ. ಹಾಗೆ ಇವರು ಕಾರ್ನಲ್ಲಿ ಹತ್ತಿಕೊಳ್ತಾರೆ, ಅಂದರೆ ರ್ಯಾಂಡಮ್ ಆಗಿ ಮಾತಾಡ್ತೇವೆ, ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ, ಇದು ಪ್ಲ್ಯಾನ್ಡ್ ಅಲ್ಲದ ರೀತಿಯಲ್ಲಿ ವರ್ತಿಸ್ತಾರೆ. ಹಾಗೆ ಎದುರಿನ ಸೀಟಲ್ಲಿ ಈ ಲಕ್ಷ್ಮೀದೇವಿ ಇರ್ತಾರೆ, ಹಿಂದಿನ ಸೀಟಲ್ಲಿ ಇವರಿಬ್ಬರು ಹತ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಇದು ದಾರಿ ಸ್ವಲ್ಪ ದೂರ ಇದೆ, ಹತ್ತಿರ ಒಂದು ದಾರಿ ಇದೆ ಅಂತೇಳಿ ಆ ದಾರಿಯಲ್ಲಿ ಕಾರನ್ನು ನುಗ್ಗಿಸ್ತಾನೆ. ಅದೇ ಗ್ಯಾಪಲ್ಲಿ ಸತೀಶ್ ಏನು ಮಾಡ್ತಾನೆ, ಹಿಂದಿನಿಂದ ಕುತ್ತಿಗೆಗೆ ಹಗ್ಗದಲ್ಲಿ ಬಿಗಿದು ಕೊಲೆ ಮಾಡ್ತಾರೆ. ಈಗ ಶರೀರನ ಏನು ಮಾಡಬೇಕು ಅಂತೇಳಿ ಆಲ್ಸೋ ಇವರು ಪ್ಲ್ಯಾನ್ ಮಾಡಿರ್ತಾರೆ. ಅಂದರೆ ನೇರವಾಗಿ ಆ ಶರೀರವನ್ನು ಎತ್ಕೊಂಡು ಸತೀಶನ ಮನೆಗೆ ಹೋಗ್ತಾರೆ. ಈಗ ರಾಮಚಂದ್ರಪ್ಪ ಹೇಗೂ ಡೆಂಟಿಸ್ಟ್ ಆಗಿದ್ದಲ್ವಾ, ಈತನ ಜೊತೆ ಸರ್ಜಿಕಲ್ ಕತ್ತಿಯಲ್ಲಿರುತ್ತೆ. ಇದರ ಮೂಲಕ ದೇಹವನ್ನು ತುಂಡು ತುಂಡು ಮಾಡಿ ಪ್ಲಾಸ್ಟಿಕ್ ಕವರ್ನಲ್ಲೇ ಹಾಕಿ ತಗೊಂಡೋಗಿ 8 ಕಡೆ ಎಸೆದು ಬರ್ತಾರೆ. ಆದರೆ ಇವರು ಥಿಂಕ್ ಮಾಡ್ತಾರೆ, ಕೇಸಿಂದ ಬಚಾವಾಗ್ಬೋದು, ಇದು ಸಿಕ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಇವರು ಥಿಂಕ್ ಮಾಡ್ತಾರೆ. ಆದರೂ ನೋಡಿ, ಕೇವಲ ಒಂದು ಬೀದಿ ನಾಯಿಂದಾಗಿ ಇವರೆಲ್ಲರೂ ಸಿಕ್ಕಿ ಬೀಳ್ತಾರೆ. ಒಬ್ಬ ವ್ಯಕ್ತಿ ಕೆಟ್ಟದಾಗಿದೆ ಅಂತೇಳಿ ಈ ಥರ ಕೊಲೆ ಮಾಡೋ ಒಂದು ಸಿಚುವೇಷನ್ಗೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದರೆ, ಇವರ ಗಂಡನ ಜೊತೆ ಬಂದು ಹೇಳಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಬೋದಿತ್ತು. ಇದಾಗಿತ್ತು ಗೆಳೆಯರು ಇವತ್ತಿನ ಸಂಚಿಕೆ. ಐ ಆಮ್ ಜಯಂತ್, ಸೈನಿಂಗ್ ಔಟ್.